ಈ 3 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಕೊಂಡ್ರೆ ನಿಮ್ಮ ಸಮಯವನ್ನು ಸಂಪೂರ್ಣವಾಗಿ ನಿಮ್ಮ ಕಂಟ್ರೋಲ್ನಲ್ಲೇ ಇಟ್ಕೋಬಹುದು. ಮೊದಲನೇ ಪ್ರಶ್ನೆ, ನಿಮ್ಮ ಪಾಸ್ಟ್ ಅಥವಾ ನಿಮ್ಮನ್ನು ಕಾಡುವಂತಹ ಭೂತದಿಂದ ಪಾರಾಗೋದು ಹೇಗೆ? ಎರಡನೇ ಪ್ರಶ್ನೆ, ಫ್ಯೂಚರ್ನಲ್ಲಿ ನೀವು ಹಾಯಾಗಿ ಹಾರಾಡೋದು ಹೇಗೆ? ಮೂರನೇ ಪ್ರಶ್ನೆ, ಪ್ರೆಸೆಂಟ್ನಲ್ಲಿ ನೆಮ್ಮದಿಯಾಗಿ ಅಚೀವನ್ನ ಮಾಡೋದು ಹೇಗೆ? ಈ 3 ಪ್ರಶ್ನೆಗೆ ಸಿಗುವಂತಹ ಉತ್ತರನೇ ನಿಮ್ಮ ಸಮಯವನ್ನ ನಿಮ್ಮ ಕಂಟ್ರೋಲ್ನಲ್ಲೇ ಇರೋ ಹಾಗೆ ಮಾಡುವಂಥದ್ದು. ಇಷ್ಟು ದಿನ ಬರೀ 1 ಅಥವಾ 2 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಹುಡುಕ್ತಾ ಟೆಂಪರವರಿಯಾಗಿ ಸಮಯವನ್ನ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂತಿದ್ರಿ. ಆದ್ರೆ ಇವಾಗ ನಾವು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ನೋಡೋಣ. ಅದು ಈ 3 ಉತ್ತರಗಳನ್ನ ಕೂಡೇನೆ ಬರುವಂಥದ್ದು. ಆ ಉತ್ತರಗಳನ್ನ ತಗೊಂಡಾದ್ಮೇಲೆ ಸಂಪೂರ್ಣವಾಗಿ ಸಮಯ ನಿಮ್ಮ ಕಂಟ್ರೋಲ್ನಲ್ಲಿ ಇರುತ್ತೆ. ಕೊನೆಗೆ ಈ ಥಿಯರಿಯ ಒಂದು ಸೀಕ್ರೆಟ್ ಫಾರ್ಮುಲಾವನ್ನು ಹೇಳ್ಕೊಡ್ತೀನಿ, ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಪುಸ್ತಕಾಂಶ. ಮೊದಲನೇ ಪ್ರಶ್ನೆ, ಭೂತದಿಂದ ಪಾರಾಗೋದು ಹೇಗೆ? ನಾನು ಭೂತ ಅಂದಾಗ್ಲೆಲ್ಲೂ ನೀವು ಪಾಸ್ಟ್ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು. ನಮ್ಮ ಲೈಫ್ನಲ್ಲಿ 2 ರೀತಿಯ ಭೂತಗಳು ಬರ್ತವೆ. ಒಂದು ಹೋದ ನಿಮಿಷದ ಹೊಸ ಭೂತ. ಇದು ನಿಮ್ಮ ಕೈಲಿ ಹೇಳ್ಸುತ್ತೆ, ನೀನು ಹಾಗೆ ಮಾಡಬಾರ್ದಾಯ್ತು, ಅಷ್ಟು ಬುದ್ಧಿ ಇಲ್ವಾ ನಿನ್ಗೆ, ಸಿಂಪಲ್ ವಿಷಯನೂ ಮಾಡಕ್ ಬರಲ್ವಾ? ಈ ರೀತಿ ಪಶ್ಚಾತ್ತಾಪ ಹುಟ್ಟಿಸಿ ನಿನ್ನ ಪ್ರೆಸೆಂಟ್ ಸಮಯವನ್ನ ಹಾಳು ಮಾಡುತ್ತೆ. ಎರಡನೇ ಭೂತ, ವರ್ಷಗಟ್ಟಲೆಯ ಹಳೆ ಭೂತ. ಇದು ಹೇಳುತ್ತೆ, ಈ ರೀತಿ ಆಗೋಯ್ತಲ್ಲ, ಹೀಗೆ ಆಗ್ಲೇಬಾರ್ದಾಗಿತ್ತು, ಏನ್ ಮಾಡೋದು, ನಿಮ್ ಕೈಲಿ ಏನೂ ಆಗಲ್ಲ. ಈ ರೀತಿ ಕೊರಗನ್ನ ತಂದಿಟ್ಟು ನಿಮ್ಮ ಪ್ರೆಸೆಂಟ್ ಸಮಯವನ್ನ ಹಾಳು ಮಾಡುತ್ತೆ. ಜೊತೆಗೆ ನಿಮ್ಮ ಫ್ಯೂಚರ್ ಅಲ್ಲಿ ಏನೂ ಇಲ್ಲ, ಎಲ್ಲ ಮುಗ್ದೇ ಹೋಯ್ತು ಅಂತ ಹೇಳಿಕೊಡುತ್ತೆ. ಸೊ ಈ 2 ಕೆಟ್ಟ ಭೂತಗಳನ್ನ 3 ಮಂತ್ರಗಳಿಂದ ನಿಮ್ಮ ಕಂಟ್ರೋಲ್ನಲ್ಲಿ ತಗೋಬಹುದು. ಮೊದಲನೇ ಮಂತ್ರ ಕ್ಷಮೆ. ಎಕ್ಸಾಂಪಲ್ಗೆ ನೀವು ಓದ್ಬೇಕಿರುತ್ತೆ, ಮೊಬೈಲ್ ಅನ್ನ ನೋಡ್ಬಿಡ್ತೀರ. ಈಗ ಆ ಭೂತ ಪ್ರೆಸೆಂಟ್ಗೆ ಬರುತ್ತೆ, ನೀನು ಯಾಕೆ ಓದ್ಲಿಲ್ಲ, ನೀನು ಸರಿ ಇಲ್ಲ, ನೀನೇನಕ್ಕೂ ಪ್ರಯೋಜನನೇ ಇಲ್ಲ, ಈ ರೀತಿ ಗಿಲ್ಟ್ ಅನ್ನ ಸೃಷ್ಟಿ ಮಾಡ್ತಾನೆ ಇರುತ್ತೆ. ಇದರಿಂದ ನಿಮ್ಮ ಪ್ರೆಸೆಂಟ್ ಸಮಯವನ್ನ ಹಾಳು ಮಾಡ್ತಿರುತ್ತೆ. ಈಗ ನೀವು ಈ ಗಿಲ್ಟ್ ಅನ್ನ ಕ್ಷಮಿಸಬೇಕು. ಇದರ ಜೊತೆಗೆ ನಿಮಗೆ ಏನೇನು ಗಿಲ್ಟ್ ಇದೆ ಅದನ್ನೆಲ್ಲ ಬರ್ಕೊಂಡು ಒಂದೊಂದಾಗೇನೆ ಕ್ಷಮಿಸ್ತಾ ಬರಬೇಕು. ಒಂದು ಚಿಕ್ಕ ಮಗುನೇ ತಪ್ಪು ಮಾಡಿದೆ ಅನ್ನೋ ರೀತಿ ಅಯ್ಯೋ ಹೋಗ್ಲಿ ಬಿಡು ಅಂತ ಕ್ಷಮಿಸ್ಬಿಡಿ. ಮುಂದೆ ನೋಡ್ಕೊಂಡ್ರಾಗುತ್ತೆ ಅಂತ ಹೇಳ್ಬಿಟ್ಟು ಸಮಾಧಾನವನ್ನ ಮಾಡಿ. ಹಿಂದೆ ಕೆಲಸಗಳು ಆಗಿಲ್ಲ ನಿಜ, ಆದ್ರೆ ಅದಕ್ಕೆ ಇವಾಗ ಏನೂ ಮಾಡಕ್ಕಾಗಲ್ಲ. ಮುಂದೆ ಇರುವಂತಹ ಸಮಯವನ್ನಾದ್ರೂ ನಾನು ಕಂಟ್ರೋಲ್ನಲ್ಲಿ ಇಟ್ಕೊಂತೀನಿ ಬಿಡು ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಕ್ಷಮಿಸ್ತಾ ಬನ್ನಿ. ಎರಡನೇ ಮಂತ್ರ ಸತ್ಯ. ನಿಮಗೆ ತೀರಾ ಕ್ಲೋಸ್ ಆಗಿರೋರು ಯಾರಾದ್ರೂ ತೀರೋದಾಗ, ನಿಮ್ಗೆ ಬ್ರೇಕಪ್ ಆದಾಗ ಅಥವಾ ಎಕ್ಸಾಮ್ ಅಲ್ಲಿ ಫೇಲ್ ಆದಾಗ ಈ ಭೂತ ಬರುತ್ತೆ. ಇನ್ನು ಮುಂದೆ ಏನೂ ಇಲ್ಲ, ಎಲ್ಲನೂ ಮುಗುದೇ ಹೋಯ್ತು ಅಂತ ನಿಮ್ಗೆ ಹೇಳುತ್ತೆ. ಇದರಿಂದ ನಿಮ್ಮ ಪ್ರೆಸೆಂಟು ಫ್ಯೂಚರು ಎಲ್ಲವನ್ನೂ ಹಾಳು ಮಾಡಕ್ ಬರುತ್ತೆ. ಅದಕ್ಕೆ ಉತ್ತರ ಇಷ್ಟೇನೆ, ನಾನು ನಿಜದ ಮೇಲೆ ಫೈಟ್ ಮಾಡೋದಕ್ಕೆ ಆಗಲ್ಲ ಅನ್ನೋದು. ಯಾಕೆಂದ್ರೆ ನಿಜ ಯಾವತ್ತೂ ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಮೇಲೆ ಫೈಟ್ ಅನ್ನ ಮಾಡೋದಕ್ಕೆ ಹೋಗ್ಲೇಬೇಡಿ. ನೀವು ಎಷ್ಟು ಫೈಟ್ ಮಾಡಿದ್ರು ನಿಜವನ್ನ ಒಪ್ಕೊಳ್ಳೇಬೇಕು. ವಿಷಯ ತುಂಬಾ ಸೀರಿಯಸ್ ಅಂದ್ರೆ ಸೈಕಾಲಜಿಸ್ಟ್ ನ ಮೀಟ್ ಮಾಡಿ ನೋಡಿ, ಅದರಲ್ಲಿ ಏನು ತಪ್ಪಿಲ್ಲ. ಅಷ್ಟೊಂದಿನೂ ಸೀರಿಯಸ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮ್ಮಲ್ಲಿರುವಂತಹ ಎಲ್ಲಾ ಗಿಲ್ಟ್ಗಳನ್ನ ಬರ್ಕೊಂಡ್ಬಿಟ್ಟು ಕ್ಷಮಿಸ್ತಾ ಬನ್ನಿ. ನಿಜವಾಗಿ ನಡೆದೋಗಿರುವಂತಹ ಘಟನೆಗಳನ್ನ ಒಪ್ಕೊಂತಾ ಬನ್ನಿ. ಅಕಸ್ಮಾತ್ ನಿಮ್ಮ ಫೇಲ್ಯೂರ್ಗೆ ಬೇರೆಯವರು ಕಾರಣ ಆಗಿದ್ರೆ ಅವರನ್ನು ಕ್ಷಮಿಸಿ. ಆದ್ರೆ ನಿಮ್ಮನ್ನು ನೀವು ಕ್ಷಮಿಸಲೇಬೇಕು, ಆಗಲೇನೆ ಮುಂದೆ ಹೋಗೋಕೆ ಆಗುವಂಥದ್ದು. ಸ್ವಲ್ಪ ದಿನಗಳು ಕಳೆದ್ಮೇಲೆ ನೀವು ಕ್ಷಮಿಸಿರೋದೆಲ್ಲನೂ ಮರೆತುಬಿಟ್ಟು ಮತ್ತೆ ಗಿಲ್ಟ್ ಕಾಡೋದಕ್ಕೆ ಶುರು ಆಗ್ಬೋದು. ಅದಕ್ಕೆ ಮುಂದೆ ಏನ್ ಮಾಡ್ಬೇಕು ಅಂದ್ರೆ 3ನೇ ಮಂತ್ರ ಟೆಂಪ್ಲೇಟ್ ಗಳನ್ನ ತಯಾರು ಮಾಡ್ಕೋಬೇಕು. ಅಂದ್ರೆ ಈ ಸಮಸ್ಯೆಗೆ ಈ ಪರಿಹಾರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೆದಿಟ್ಕೊಳ್ಳೋದು. ಎಕ್ಸಾಂಪಲ್ಗೆ ನೀವು ಓದೇ ಇಲ್ಲ ಅನ್ನುವಂಥ ಗಿಲ್ಟ್ ಕಾಡಿದ್ರೆ ಮೊದಲು ಪರವಾಗಿಲ್ಲ, ಇನ್ನು ಮುಂದೆ ಆದ್ರೂ ಓದ್ತೀನಿ ಅಂತ ಹೇಳ್ಬಿಟ್ಟು ಪಾಸ್ಟ್ ಅನ್ನ ಕ್ಷಮಿಸಿ. ನಂತರ ಯಾಕೆ ಓದ್ಲಿಲ್ಲ, ಓದೋ ರೀತಿ ಏನನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಟೆಂಪ್ಲೇಟ್ ಅನ್ನ ರೆಡಿ ಮಾಡಬೇಕು. ಹೇಗೆ ಅಂದ್ರೆ, ಒಂದು ಫೋನನ್ನ ಲಾಕ್ ಮಾಡಿ ಓದ್ಬೋದು. 2 25 ನಿಮಿಷ ಫುಲ್ ಫೋಕಸ್ ಇಂದ ಓದಿ 5 ನಿಮಿಷ ಬ್ರೇಕ್ ತಗೊಳ್ಳುವಂತಹ ಪೊಮೊಡೋರದಿಂದ ಓದ್ಬೋದು. 3 ಚಿಕ್ಕ ಕೆಲಸದಿಂದ ಶುರು ಮಾಡಿ ಓದ್ಬೋದು. ಹೀಗೆ ಡಿಸ್ಟರ್ಬ್ ಆದ್ರೆ ಏನ್ ಮಾಡ್ಬೋದು, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನು ಮಾಡ್ಬೋದು, ಈ ರೀತಿ ಹಲವು ತೊಂದರೆಗಳಿಗೆ ಇನ್ನೂ ಹಲವು ಸೊಲ್ಯೂಷನ್ ಗಳನ್ನ ನೀವು ಬರ್ಕೋಬಹುದು. ನಿಮಗೆ ಸಿಗುವಂತಹ ಚಿಕ್ಕ ಗೆಲುವು ಒಂದು ಸೊಲ್ಯೂಷನ್ ಆಗಿರುತ್ತೆ. ಈ ಸೊಲ್ಯೂಷನ್ಗಳು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತವೆ. ಅದನ್ನ ಬರೆದು ಇಟ್ಕೋತಾ ಹೋಗಿ, ಆ ಭೂತಗಳು ವಾಪಸ್ ಬಂದೇ ಬರ್ತವೆ. ಅವಾಗ ಈ ಉತ್ತರಗಳ ಟೆಂಪ್ಲೇಟ್ ಅನ್ನು ಓದ್ಬಿಟ್ಟು ಮಂತ್ರ ಹಾಕಿರೋ ರೀತಿ ಭೂತವನ್ನ ಓಡಿಸ್ಬಿಡ್ಬೋದು. ಹೀಗೆ ಪ್ರತಿ ಭೂತಕ್ಕೂ ಸೊಲ್ಯೂಷನ್ ಟೆಂಪ್ಲೇಟ್ ಅನ್ನು ಮಾಡಿ ಇಟ್ಕೊಳ್ಳಿ. ಈ 3 ಮಂತ್ರಗಳಿಂದ ನಿಮ್ಮ ಭೂತವನ್ನ ಅಥವಾ ಪಾಸ್ಟ್ ಅನ್ನ ನಿಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೋಬಹುದು. ಇದರಿಂದ ನಿಮ್ಮ ನೆಗೆಟಿವ್ ಆಲೋಚನೆಗಳನ್ನೆಲ್ಲ ಪ್ರೋಸೆಸ್ ಮಾಡಿ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ 2ನೇ ಪ್ರಶ್ನೆ, ಫ್ಯೂಚರ್ ನಲ್ಲಿ ಹಾಯಾಗಿ ಹಾರಾಡೋದು ಹೇಗೆ? ನಿಮ್ಮ
ನಿಮ್ಮ ಸಮಯ ನಿಮ್ಮ ಕಂಟ್ರೋಲ್ನಲ್ಲಿ ಇರೋದಕ್ಕೆ ಪಾಸ್ಟ್ ಹೇಗೆ ನಿಮ್ಮ ಕಂಟ್ರೋಲ್ನಲ್ಲಿ ಇರಬೇಕು, ಹಾಗೇನೆ ನಿಮ್ಮ ಫ್ಯೂಚರು ಸಹ ತುಂಬಾ ಹೋಪ್ಫುಲ್ ಆಗಿ ನಿಮಗೆ ಕಾಣಬೇಕು. ಆ ಫ್ಯೂಚರ್ ಅನ್ನು ಯೋಚಿಸೋದಕ್ಕೆ ಖುಷಿ ಆಗಬೇಕು. ನಂಬಿಕೆ ಹುಟ್ಟಿಸುವಂತಹ ಫ್ಯೂಚರು ನಿಮ್ದಾಗಿದೆ ಅಂದ್ರೆ ಅಲ್ಲಿ ನೀವು ಹಾಯಾಗಿ ಹಾರಾಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಇಲ್ಲಾಂದ್ರೆ ಅಲ್ಲೂ ಭೂತದ ಕಾಟಗಳು ಶುರು ಆಗ್ಬಿಡ್ತವೆ. ಆ ರೀತಿ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ, ಅನಲೈಸ್ ಮಾಡಿ ಟೆಂಪ್ಲೇಟ್ ಅನ್ನ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಫ್ಯೂಚರು ಹೋಪ್ಫುಲ್ ಆಗಿ ಕಾಣೋದಕ್ಕೆ ನಿಮ್ಮ ಫ್ಯೂಚರ್ನ ನೀವೇನೆ ಡಿಸೈನ್ ಅನ್ನ ಮಾಡಬೇಕು. ಹೇಗೆ ಮಾಡೋದು ಅಂದ್ರೆ, ನಿಮಗೆ ಏನೇನು ಬೇಕು ಅನ್ಸುತ್ತೋ ಅದನ್ನೆಲ್ಲ ತಗೊಳ್ಳೋದಕ್ಕೆ ಗೋಲ್ಗಳನ್ನ ಸೆಟ್ ಮಾಡ್ಕೋಬೇಕು ಅಷ್ಟೇನೆ. ಹಾಗಾಗಿ ನೀವು ಏನನ್ನ ಅಚೀವ್ ಮಾಡಿದ್ರೆ ಖುಷಿಯಾಗಿರ್ತೀರ, ಏನಾದ್ರೆ ನಿಮ್ಮ ಖುಷಿ ಜಾಸ್ತಿ ಆಗುತ್ತೆ, ಆ ರೀತಿಯ ವಿಷಯಗಳನ್ನ ಒಂದು ಲಿಸ್ಟ್ ಆಗಿ ಮಾಡ್ಕೊಳ್ಳಿ. ಒಂದು ಟಾಪ್ 20 ಲಿಸ್ಟ್ ಇದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಅದರಲ್ಲಿ ಜಸ್ಟ್ ಟಾಪ್ 3 ಟಾಪಿಕ್ ಗಳನ್ನ ತಗೊಳ್ಳಿ, ಮಿಕ್ಕಿದ್ದೆಲ್ಲನೂ ಬಿಟ್ಟಾಕ್ಬಿಡಿ. ಇದರಲ್ಲಿ ಏನಾದ್ರೂ ಒಂದು ಕಡಿಮೆ ಆದ್ರೆ ನೆಕ್ಸ್ಟ್ ಇನ್ನೊಂದನ್ನ ಆಡ್ ಮಾಡ್ಕೊಳ್ಳಿರಂತೆ. ಇವಾಗ ಈ ಗೋಲ್ ಅನ್ನ ಅಚೀವ್ ಮಾಡೋದಕ್ಕೆ 3 ಮಂತ್ರಗಳಿದಾವೆ. ಒಂದನೇದು, ಒಂದು ದಿನದಲ್ಲಿ ಈ ಗೋಲ್ಗಳಿಗೆ ಎಷ್ಟು ಟೈಮ್ ಅನ್ನ ಕೊಡ್ತೀರಾ. 2, ಆ ಟೈಮ್ ಬೇಸ್ ಮೇಲೆ ಗೋಲ್ಗಳಿಗೆ ಡೆಡ್ ಲೈನ್ ಅನ್ನ ಕೊಡಿ. 3ನೇದು, ಮೈಲ್ ಸ್ಟೋನ್ ಗಳನ್ನ ಇಟ್ಕೊಂಡು ಮುಂದುವರಿರಿ. ನಾನೊಂದು 3 ಗೋಲ್ಗಳ ಜೊತೆ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡಿ. ಅದಕ್ಕೆ 6 ಅವರ್ ಕ್ಲಾಸು ಪ್ಲಸ್ ಒಂದು 4 ಅವರು ಎಕ್ಸ್ಟ್ರಾ ಟೈಮ್ ಅನ್ನ ಕೊಡ್ತೀನಿ. ಮೈಲ್ ಸ್ಟೋನು ನೆಕ್ಸ್ಟ್ ತಿಂಗಳು ನಿಮ್ಮನ್ನ ನೀವೇನೆ ಟೆಸ್ಟ್ ಮಾಡ್ಬಿಟ್ಟು ಮಾರ್ಕ್ಸ್ ಅನ್ನ ಕೊಡುವಂಥದ್ದು. ಅದರ ಇಂಪ್ರೂವ್ಮೆಂಟ್ ಅನ್ನ ಲೆಕ್ಕ ಹಾಕ್ಬಿಟ್ಟು ಮುಂದಿನ ಮೈಲ್ ಸ್ಟೋನ್ ಅನ್ನ ಡಿಸೈಡ್ ಅನ್ನ ಮಾಡಬಹುದು. 2ನೇ ಗೋಲು, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಬೇಕು. ಇದಕ್ಕೆ ದಿನಕ್ಕೆ ಒಂದು 30 ನಿಮಿಷ ಟೈಮ್ ಅನ್ನ ಕೊಡ್ತೀರಾ. ಡೆಡ್ ಲೈನು 2 ವರ್ಷ ಇರಬಹುದು. ಮೈಲ್ ಸ್ಟೋನು ಒಂದು ತಿಂಗಳಲ್ಲಿ ಇಂಪ್ರೂವ್ಮೆಂಟ್ ಏನು ಕಾಣ್ತಿದೆ ಎನರ್ಜಿನಲ್ಲಿ, ಥಿಂಕಿಂಗ್ ನಲ್ಲಿ, ಅದನ್ನ ನೋಡುವಂಥದ್ದು. ಆಮೇಲೆ ಸ್ಟ್ರೆಂತ್ ನ ಮೈಲ್ ಸ್ಟೋನ್ ಅನ್ನ ಸೆಟ್ ಮಾಡ್ಕೋಬಹುದು. 3ನೇ ಗೋಲು, ನೀವು ಇನ್ವೆಸ್ಟ್ ಅನ್ನ ಮಾಡೋದನ್ನ ಕಲ್ತ್ಕೋಬೇಕು. ಈ ಗೋಲ್ ಅನ್ನ ಮಾಡೋದಕ್ಕೆ ಹೆಚ್ಚು ಟೈಮ್ ಏನೂ ಸಿಗಲ್ಲ. ಸೊ 30 ನಿಮಿಷ ಅಥವಾ 20 ನಿಮಿಷ ಡೈಲಿ ಕೊಡ್ತೀನಿ ಅಷ್ಟೇ ಅಂತ. 3 ತಿಂಗಳು ಬೇಸಿಕ್ ಆಗಿ ಸ್ಟಾಕ್ ಅನ್ನ ನೋಡುವಂಥದ್ದು, ಏನು ಅಂತ ಚೆಕ್ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ನ ಮೈಲ್ ಸ್ಟೋನ್ ಗಳನ್ನ ಕೊಡುವಂಥದ್ದು. ಹೀಗೆ ನಿಮ್ಮ ಸಮಯ ಅಲೋ ಮಾಡಿದ್ರೆ 3 ರಿಂದ 4 ಗೋಲ್ಗಳನ್ನು ತಗೋಬಹುದು. ಇಲ್ಲಾಂದ್ರೆ 1 ಅಥವಾ 2 ಆದ್ರೂ ಸಾಕಾಗುತ್ತೆ. ಯಾಕೆಂದ್ರೆ ಹೆಚ್ಚು ಗೋಲ್ಗಳನ್ನು ಇಟ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟ್ ಆದಂತಹ ಗೋಲ್ಗಳನ್ನು ಇಟ್ಕೊಳ್ಳೋದು ಮುಖ್ಯ ಆಗಿರುತ್ತೆ. ಯಾಕೆಂದ್ರೆ ನಿದ್ದೆಯನ್ನು ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿ ಗೋಲ್ಗಳು ಸೆಟ್ ಆದ್ರೆ ನಿಮ್ಮ ಫ್ಯೂಚರ್ ಚೆನ್ನಾಗೇನೆ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಪ್ರೆಸೆಂಟ್ ನಲ್ಲಿ ನೆಮ್ಮದಿಯಾಗಿ ಅಚೀವ್ ಅನ್ನು ಮಾಡೋದು ಹೇಗೆ ಅಂತ. ಪ್ರೆಸೆಂಟ್ ನಲ್ಲಿ ನೆಮ್ಮದಿಯಾಗಿ ಇರಬೇಕು ಅಂದ್ರೆ 2 ಕೆಲಸಗಳನ್ನ ಮಾಡಲೇಬೇಕು. 1, ನೀವು ಅನ್ಕೊಂಡಿರುವಂತಹ ಕೆಲಸಗಳನ್ನೆಲ್ಲಾನು ಮಾಡೋದು. 2, ಅಕಸ್ಮಾತ್ ನಿಮ್ಮ ಕೈ ಮೀರಿ ಕೆಲಸಗಳು ಆಗ್ತಿಲ್ಲ ಅಂದಾಗ ಅದನ್ನ ಸಂಭಾಳಿಸುವಂತಹ ಕಲೆಯನ್ನ ಕಲ್ತ್ಕೊಳ್ಳೋದು. ಸೊ ಪ್ರೆಸೆಂಟ್ ನಲ್ಲಿ ಆರಾಮಾಗಿ ಇರೋನ್ ಬನ್ನಿ. 1, ನಾವು ಅನ್ಕೊಂಡಿರೋ ಕೆಲಸಗಳನ್ನ ಮಾಡೋದು. ಇದಕ್ಕಾಗಿ ದಿನ 5 ನಿಮಿಷ ಸಾಕು. ನೀವು ತಯಾರಿಸಿರುವಂತಹ ಮೈಲ್ ಸ್ಟೋನ್ ನ ಮುಟ್ಟೋ ರೀತಿ 3 ದಿನಕ್ಕೆ ಡೈಲಿ ಏನೇನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಅನ್ನ ಮಾಡಿ. ಅಂದ್ರೆ ನಾಳೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತೇನೆ ನಿಮ್ಗೆ ಗೊತ್ತಿರ್ಬೇಕು. ಆಮೇಲೆ ಇವತ್ತಿನ ಕೆಲಸ ಮಾಡಾದ್ಮೇಲೆ ಅದು ಹೇಗೆ ಹೋಯ್ತು ಅನ್ನುವಂತಹ ಲೆಕ್ಕಾಚಾರದ ಮೇಲೆ ನಾಳೆ ಏನೇನು ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂಜೆನೆ ನ್ಯೂ ಪ್ಲಾನ್ ಅನ್ನ ರೆಡಿ ಮಾಡ್ಕೋಬಹುದು. ಇದಕ್ಕಾಗಿ ನಾಳೆ ಟಾಪ್ 3 ಗೋಲ್ಗಳೇನು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಳ್ಳಿ. ಮಿಕ್ಕಿದ ಚಿಕ್ಕ ಪುಟ್ಟ ಕೆಲಸಗಳು ಏನೇನಿರುತ್ತೆ ಅದನ್ನೆಲ್ಲನೂ ಗೂಗಲ್ ಕ್ಯಾಲೆಂಡರ್ ನಲ್ಲಿ ಲಿಸ್ಟ್ ಮಾಡ್ಕೊಳ್ಳಿ. ಈ ಕ್ಯಾಲೆಂಡರ್ ಅನ್ನು ಮೇಂಟೈನ್ ಮಾಡೋದ್ರಿಂದ ನಿಮ್ಮ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡ್ಬಿಡ್ಬೋದು. ಟ್ರ್ಯಾಕ್ ಮಾಡ್ತೀರಾ ಅಂದ್ರೆ ನಿಮ್ಮ ಸಮಯ ಇಂಪ್ರೂವ್ ಆಗೇ ಆಗುತ್ತೆ ಅಷ್ಟೇನೆ. ಇನ್ನು ಬರೀ ಪ್ರೆಸೆಂಟ್ ನಲ್ಲಿ ಬದುಕೋಕೆ ಶುರು ಮಾಡ್ಬೋದು. ಫ್ಯೂಚರು ಬೇಡ, ಪಾಸ್ಟನು ಬೇಡ. ನೀವು ಬರೀ ಪ್ರೆಸೆಂಟ್ ಅನ್ನ ನೋಡ್ಕೊಂಡಿದ್ರೆ ಅವೆಲ್ಲನೂ ಚೆನ್ನಾಗೇನೆ ಇರ್ತವೆ. ಇದಕ್ಕೆ ಎಕ್ಸೆಪ್ಷನ್ ಅಂದ್ರೆ ನಿಮ್ಮ ದಿನ ಚೆನ್ನಾಗಿ ಹೋಗ್ತಿಲ್ಲ ಅಂದಾಗ. ಕೆಲವು ಸಲ ನಿಮ್ಗೆ ಪ್ರೆಸೆಂಟ್ ಅನ್ನ ಬಿಟ್ಟು ಫೋನ್ ಅನ್ನ ನೋಡೋಣ ಅನ್ಸುತ್ತೆ. ಸೆಲ್ಫ್ ಡೌಟ್ಗಳು ಕಾಡ್ತವೆ. ಇದೆಲ್ಲ ನನ್ನ ಕೈಲಿ ಆಗಲ್ಲ ಅಂತ ಅನ್ಸುತ್ತೆ. ಯಾವುದೋ ಟಾಸ್ಕ್ ಅನ್ನ ನೋಡಿದ್ರೆ ಭಯ ಆಗುತ್ತೆ. ಹೀಗೆ ನಿಮ್ಮ ದಿನ ಚೆನ್ನಾಗಿ ಹೋಗ್ತಿಲ್ಲ ಅಂದಾಗ ಅದನ್ನ ಸಂಭಾಳಿಸುವಂತಹ ಕಲೆಯನ್ನ ಕಲ್ತ್ಕೋಬೇಕು. ಈ 3 ಪ್ರಾಕ್ಟಿಕಲ್ ಕಲೆಗಳನ್ನ ರೂಢಿಸ್ಕೊಳ್ಳಿ. 1, ಚಿಕ್ಕ ಕೆಲಸಗಳಿಂದ ಸ್ಟಾರ್ಟ್ ಮಾಡಿ. ಅಂದ್ರೆ ನೀವು ಓದುವಂತಹ ಡೆಸ್ಕ್ ಅನ್ನ ಕ್ಲೀನ್ ಮಾಡಿ, ಬುಕ್ ಅನ್ನ ನೀಟಾಗಿ ಜೋಡಿಸಿ. ಈ ರೀತಿ ಚಿಕ್ಕ ಕೆಲಸವನ್ನ ಮಾಡಿ. ಇದು ಇಂಜಿನ್ನು ಸ್ಟಾರ್ಟ್ ಆಗೋ ರೀತಿ ಇರುತ್ತೆ. ಅದಾದ್ಮೇಲೆ ಚೆನ್ನಾಗೇನೆ ಓಡುತ್ತೆ. 2ನೇದು, ಯಾರಿಗೂ ಕಂಪೇರ್ ಅನ್ನ ಮಾಡಕ್ ಹೋಗ್ಬಿಡಿ. ನೀವು ಯಾವುದೇ ಕೆಲಸವನ್ನ ಮಾಡಕ್ ಆಗ್ತಿಲ್ಲ ಅಂದಾಗ ಆ ಕೆಲಸವನ್ನ ಮಾಡಿ ಮುಗಿಸಿದಂತ ಎಕ್ಸ್ಪೀರಿಯನ್ಸ್ ಅನ್ನ ನೆನೆಸ್ಕೊಳ್ಳಿ. ನಿನ್ನ ಕೈಲಿ ಆಗುತ್ತೆ ಅಂತ ಅದು ತೋರಿಸ್ಕೊಡುತ್ತೆ. ಕಷ್ಟದ ಕೆಲಸಗಳನ್ನ ಚಿಕ್ಕದಾಗಿ ಬ್ರೇಕ್ ಮಾಡಿ ನಿಮ್ಮ ಗೋಲು ನಿಮ್ದಷ್ಟೇನೆ ಮುಂದುವರಿರಿ. 3ನೇದು,
ಪೊಮೊಡೋರೋ ಟೈಮನ್ನು ಆನ್ ಮಾಡಿ ಸುಮ್ಮನೆ 25 ನಿಮಿಷ ಪ್ರಯತ್ನ ಪಟ್ಬಿಡಿ. ಆಮೇಲೆ ಏನಾಯಿತು ಅಂತ ಹೇಳಿಬಿಟ್ಟು ಲೆಸನ್ನನ್ನು ಬರ್ಕೊಂಡು ನೆಕ್ಸ್ಟು ಇಂಪ್ರೂವ್ಮೆಂಟನ್ನು ಮಾಡ್ಕೋಬೋದು. ಈ ರೀತಿ ಕಂಫರ್ಟ್ ಝೋನನ್ನು ಬಿಟ್ಟು ಪ್ರೆಸೆಂಟ್ನಲ್ಲಿ ಫೈಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಸಮಯ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೋದು. ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನೀವು ಡೈಲಿ ಸಂಜೆ ನೆಕ್ಸ್ಟ್ ಡೇ ಪ್ಲಾನನ್ನು ಮಾಡಬೇಕಾದ್ರೆ ನಿಮ್ಮ ದಿನ ಹೇಗೆ ಹೋಯ್ತು ಅಂತ ಹೇಳಿಬಿಟ್ಟು ಹ್ಯಾಪಿನೆಸ್ ಸ್ಕೋರನ್ನು ನಿಮಗೆ ನೀವೇನೆ ಕೊಟ್ಕೊಳ್ಳಿ. ಆವರೇಜು 7ರ ಮೇಲೆ ಬರೋ ರೀತಿ ಆ ಸ್ಕೋರನ್ನು ನೋಡ್ಕೊಳ್ಳಿ. ನಿಮಗೆ ಯಾವುದೇ ಸಂದರ್ಭದಲ್ಲಿ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಅಂದರೆ ಯಾವುದೋ ಪಾಸ್ಟ್ನ ಭೂತನೇ ನಿಮ್ಮನ್ನು ಕಾಡ್ತಾ ಇರ್ಬೋದು, ಫ್ಯೂಚರ್ನ ಭಯನೇ ನಿಮ್ಮನ್ನು ಕಾಡ್ತಾ ಇರ್ಬೋದು. ಅದನ್ನು ಅನಲೈಸ್ ಮಾಡಿಬಿಟ್ಟು ಅದಕ್ಕೆ ಕಾರಣವನ್ನು ಬರೀರಿ. ನಂತರ ಹೀಗೆ ಒಂದು ಟೆಂಪ್ಲೇಟನ್ನು ರೆಡಿ ಮಾಡ್ಕೊಂಡಿರಿ. ಮತ್ತೆ ಅದೇ ಸಮಸ್ಯೆ ನಿಮಗೆ ಬಂತು ಅಂತ ಅನಿಸಿದ್ರೆ ಅದನ್ನು ನೋಡಿದ್ರೇ ಫಿಕ್ಸ್ ಆಗೋಗುತ್ತೆ. ಈ ಟೈಮ್ ಥಿಯರಿಯ ಸೀಕ್ರೆಟನ್ನು ಹೇಳ್ತೀನಿ ಎಂದಿದೆ. ಅದೇನೆಂದರೆ ಈ ಟ್ರಯಾಂಗಲ್ ಅನ್ನು ತಯಾರು ಮಾಡಿರೋದು ನನ್ನ ಎಕ್ಸ್ಪೀರಿಯನ್ಸ್ ಇಂದ. ಇದು ನನಗೆ ವರ್ಕ್ ಆಗುತ್ತೆ. ನಿಮಗೆ ಏನು ವರ್ಕ್ ಆಗುತ್ತೆ ಅದನ್ನ ಇಟ್ಕೊಳ್ಳಿ. ಅದರ ಜೊತೆಗೆ ನಿಮ್ಮ ತನವನ್ನು ಸೇರಿಸ್ಬಿಟ್ಟು ನೀವೇ ಒಂದು ಟೈಮ್ ಮ್ಯಾನೇಜ್ಮೆಂಟ್ ರೂಲ್ ಅನ್ನ ಮಾಡ್ಕೊಳ್ಳಿ. ಇದರಿಂದ ಖಂಡಿತವಾಗಲೂ ನಿಮ್ಮ ಟೈಮನ್ನು ನೀವೇ ಕಂಟ್ರೋಲ್ನಲ್ಲಿ ಇಟ್ಕೋಬಹುದು. ಟೈಮ್ ಮ್ಯಾನೇಜ್ಮೆಂಟ್ಗೆ ಇನ್ನೊಂದು ಫಾರ್ಮುಲಾ ಬೇಕು ಅಂದರೆ ಈ ವಿಡಿಯೋವನ್ನು ನೋಡ್ಬೋದು. ಸ್ಟೂಡೆಂಟ್ನ ಟೈಮ್ ಟೇಬಲ್ ಬೇಕು ಅಂದರೆ ಈ ವಿಡಿಯೋವನ್ನು ನೋಡ್ಬೋದು.